ಯಾವತ್ತೂ ಟ್ರೈ ಕೂಡ ಮಾಡಿಲ್ಲ, ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಆರೆಂಜ್ ಎಲ್ಲ ಹಾಕೊಳ್ಳಲ್ಲ, ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕೊಂತೀನಿ. ದಿನ ಒಂದೊಂದ್ ಲೀಟರ್ ಹಾಲು ಖಾಲಿ ಮಾಡ್ತಾಳೆ ಮನೇಲಿದ್ರೆ. ಡೈರೆಕ್ಟ್ ಹಾಲೊಳಗೆ ಹಾಕಿದ್ರೆ ಅಷ್ಟೇ ಕತೆ ಮುಗಿ. ಒಂದ್ಸಲನೂ ಟೇಸ್ಟ್ ಮಾಡಿಲ್ಲ. ಅಮ್ಮ ವಾವ್, ಇನ್ನು ತಿಂದೇ ಇಲ್ಲ. ವಾವ್ ಸೂಪರ್ ಅಂತ ಬೇಸಿ ಪಾಸಿ ಖಾರ ಪುಡಿ ಉಪ್ಪು ಹಾಕಿ ಸಾಂಬಾರ್ ಮಾಡ್ಕೊಂಡ್ ತಂದವಳೆ. ಓಕೆ ಬಾಯ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಅಂಡ್ ಇವತ್ತು ಅಡ್ಗೆ ಮನೆಯಿಂದ ಸ್ಟಾರ್ಟ್ ಮಾಡಿದೀನಿ. ಯಾಕೆ ಗೊತ್ತಾ, ಇವತ್ತು ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇರೋದು. ಯಾವತ್ತೂ ಟ್ರೈ ಕೂಡ ಮಾಡಿಲ್ಲ, ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಸೊ ಇವತ್ತು ಸಡನ್ ಆಗಿ ಮನೇಲಿ ಜಾಸ್ತಿನೇ ಇಲ್ಲಿ ನೋಡಿ ಇಷ್ಟಿತ್ತ ಫ್ರೂಟ್ಸು. ಸೊ ಅದಕ್ಕೇನೆ ಇವಾಗ ಮಾಡೋಣ ಅಂತ. ಆಕ್ಚುಲಿ ಕಿವಿ ಇದೆ ಆಯ್ತಾ, ಸೇಬಿದೆ, ಮತ್ತೆ ಬನಾನಾ ಇದೆ, ಆರೆಂಜು ಇದೆ, ದಾಳಿಂಬೆ ಇದೆ. ಆರೆಂಜ್ ಎಲ್ಲ ಹಾಕಲ್ಲ ನಾನು, ಹುಳಿ ಆಗ್ಬಿಡುತ್ತೆ. ಸೊ ಹುಳಿ ಇದ್ರೆ ಚೆನ್ನಾಗಿರಲ್ಲ. ಮತ್ತೆ ದ್ರಾಕ್ಷಿ ಇತ್ತು, ದ್ರಾಕ್ಷಿ ನಮ್ಮಮ್ಮ ತಿನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಇಷ್ಟು ಹಾಕಿ ಮಾಡ್ಬೇಕು. ಸೀಬೆ ಹಣ್ಣಿದೆ, ಸೀಬೆ ಹಣ್ಣು ಹಾಕ್ಲಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ. ಬೇಡ ಅನ್ಸುತ್ತೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲ ಗೊತ್ತಿಲ್ಲ. ಸೊ ಸೀಬೆ ಹಣ್ಣು ಬೇಡ, ಇರೋದ್ರಲ್ಲಿ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ, ಓಕೆನಾ? ಇವಾಗ ಇದ್ರಲ್ಲಿ ನಾನು ಒಂದು ಬನಾನಾ, ಒಂದು ಸೇಬು, ಮತ್ತೆ ಒಂದು ದಾಳಿಂಬೆ, ಒಂದು ಕಿವಿ ಫ್ರೂಟ್ ಇಷ್ಟು ತೊಗೊಂಡಿದ್ದೀನಿ. 4 ಹಣ್ಣು ಸಾಕು ಅಂತ. ಆರೆಂಜ್ ಎಲ್ಲ ಹಾಕೊಳ್ಳಲ್ಲ. ಸೊ ಒಂದೊಂದೇ ಟ್ರೈ ಮಾಡ್ತೀನಿ, ಒಂದೊಂದೇ ಹಾಕ್ಬಿಟ್ಟು ಅಷ್ಟೇ. ಆಪಲೆಲ್ಲ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಕಟ್ ಮಾಡ್ಕೊತೀನಿ, ಜಾಸ್ತಿ ದೊಡ್ಡದಾಗೆಲ್ಲ ಮಾಡ್ಕೊಳ್ಳಲ್ಲ. ಗೈಸ್ ಫೈನಲಿ ಇಷ್ಟು ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ತರ ಅಷ್ಟೇ, ಸೇಬು ಮತ್ತೆ ಕಿವಿ ಫ್ರೂಟ್ಸ್ ಮತ್ತೆ ದಾಳಿಂಬೆ ಬನಾನಾ ಅಷ್ಟೇ 4. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಇವಾಗ ಏನಮ್ಮ ಮಾಡಿದೀನಿ, ಸುಮ್ನೆ ಏನಮ್ಮ ಓಡ್ತೈತೆ, ಅಲ್ಲಿಂದ ಬರಲ್ಲ. ಸೊ ಇವಾಗ ಈ ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ಒಂದ್ ಸ್ವಲ್ಪ ಹಾಲು, ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕೊಂತೀನಿ. ದಿನ ಒಂದೊಂದ್ ಲೀಟರ್ ಹಾಲು ಖಾಲಿ ಮಾಡ್ತಾಳೆ ಮನೇಲಿದ್ರೆ. ಸೊ ಇಷ್ಟು ಹಾಲು ಹಾಕೊಬೇಕು. ಅಮ್ಮ ಬರ್ಬೇಕಾದ್ರೆ ಹಾಲು ತಗೋಬರ್ರಿ. ಸ್ವಲ್ಪ ಹಾಕೊಂಡಿದೀನಿ, ನನಗ್ ಗೊತ್ತಾಗ್ತಾ ಇಲ್ಲ ಕ್ವಾಂಟಿಟಿ ಇಷ್ಟು ಸಾಕಾಗುತ್ತಾ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು. ಒಂಚೂರು ನೀರ್ ಹಾಕೋಬಿಡ್ಲಾ? ಏನಾಗಲ್ಲ. ಹಾ ಜಾಸ್ತಿ ಹಾಕಲ್ಲ. ಸೊ ಜಾಸ್ತಿ ಗಟ್ಟಿ ಆಗುತ್ತೆ ಅಂತ. ಸೊ ಗೈಸ್ ನಾನು ಏನ್ ಮಾಡಿದೀನಿ ಗೊತ್ತಾ, ಸ್ವಲ್ಪ ನೀರ್ ಹಾಕಿದೀನಿ, ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಕಸ್ಟರ್ಡ್ ಪೌಡರ್ ಹಾಕ್ತೀವಲ್ವಾ, ಸೊ ಹಾಗಾಗಿ ಜಾಸ್ತಿ ಗಟ್ಟಿ ಆಗ್ಬಾರ್ದು ಅಂತ. ಗೈಸ್ ಇವಾಗ ಇದನ್ನ ಒಂದ್ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಡ್ತೀನಿ. ಮಾತಾಡ್ಕೊಮ್ಮ, ಎಷ್ಟಾದ್ರೂ ಮಾತಾಡ್ಕೊಮ್ಮ. ಅಂಡ್ ಸ್ವಲ್ಪ ಶುಗರು, ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕೊಬೇಕು. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಶುಗರ್ ಹಾಕೊಬೇಕು. 2-3 ಸ್ಪೂನು ಬೇಕಾದ್ರೆ ಆಮೇಲೆ ಸ್ವೀಟ್ ನೋಡಿ ಹಾಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಅಷ್ಟು ಹಾಕೋತೀನಿ. ಆಮೇಲೆ ಇವಾಗ ನೆಕ್ಸ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನು ಒಂದೂವರೆ ಸ್ಪೂನ 2 ಸ್ಪೂನ ಹಾಕೊಂಡೆ ಅಷ್ಟೇ. ಜಾಗ ಇಲ್ಲ. ಆಮೇಲೆ
ಸ್ವಲ್ಪ ಹಾಲು. ಸೊ ಇವಾಗ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ್ಲೇ ಗಟ್ಟಿ ಆಗ್ತೈತೆ, ಚುಚುರೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕನ್ಸುತ್ತೆ. ಡೈರೆಕ್ಟ್ ಹಾಲೊಳಗೆ ಹಾಕಿದ್ರೆ ಅಷ್ಟೇ ಕತೆ ಮುಗಿಯುತ್ತೆ, ಗಟ್ಟಿ ಆಗೋಗುತ್ತೆ. ಅಂದ್ರೆ ಉಂಡುಂಡೆ ತರ ಅಲ್ಲಲ್ಲೇ ಹಿಟ್ಟು ಇಟ್ಕೊಳ್ಳುತ್ತೆ ಅನ್ಸುತ್ತೆ. ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ನಾನು ಒಂದ್ಸಲನೂ ಟೇಸ್ಟ್ ಮಾಡಿಲ್ಲ. ಏನು ಟೇಸ್ಟೇ ಇಲ್ಲ. ಇವಾಗ ಫ್ಲೇವರ್ಸ್ ಏನೋ ಬರ್ತೈತೆ ಅಷ್ಟೇ. ಅದ್ ಬಿಟ್ರೆ ಮಾಮೂಲಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡಿರೋ ತರ ಐತೆ. ಸ್ವಲ್ಪ ಯಾವ್ದೋ ಐಸ್ ಕ್ರೀಮ್ ಫ್ಲೇವರ್ ಹೊಡಿತೈತೆ ಆಯ್ತಾ. ಸೊ ಇವಾಗ ಹಾಲು ಬಿಸಿ ಆಗಲಿ. ಹಾಲ್ದು ಸ್ವಲ್ಪ ಸ್ವೀಟ್ ಹೇಗಿದೆ ಅಂತ ನೋಡ್ಕೊಂಡ್ಬಿಡ್ತೀನಿ. ನಮ್ಮ ಮನೇಲಿ ಏನಾರ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ವಾಯ್ಸ್ ಜೋರಾಗೆ ಮಾತಾಡ್ತಾ ಇರ್ತಾರೆ. ನಾನು ಈ ಕಡೆ ಜೋರಾಗಿ ಮಾತಾಡ್ಬಿಡಿ ಅಂತಾನು ಹೇಳಕ್ಕಾಗಲ್ಲ, ನಿಧಾನಾಗಿ ಮಾತಾಡ್ಬಿಡಿ ಅಂತಾನು ಹೇಳಕ್ಕಾಗಲ್ಲ. ಸ್ವೀಟ್ ಸರಿಯಾಗಿದೆ, ಇನ್ನೊಂದು ಸ್ವಲ್ಪ ಹಾಕೊಂತೀನಿ ಅಷ್ಟೇ. ಅಂದ್ರೆ ಒಂದ್ ಸ್ಪೂನು ಮತ್ತೆ ಹಾಕ್ತೆ ಅಷ್ಟೇ. ಹಾಲು ಇವಾಗ ಕಾಯ್ದಿದೆ. ಇವಾಗ ಸಕ್ಕರೆ ಎಲ್ಲ ಸರಿಯಾಗೈತೆ ಆಯ್ತಾ. ನನಗೆ ಸಕ್ಕರೆ ಸರಿಯಾಗಿ ಹಾಕೊಂಡಿದೀನಿ, ಎಷ್ಟು ಬೇಕೋ ಅಷ್ಟು. ಇವಾಗ ಏನ್ ಮಾಡ್ಬೇಕಂದ್ರೆ ನಾನು ಹೇಳ್ಕೊಡ್ತಾ ಇಲ್ಲ, ನಾನು ಮಾಡ್ತಾ ಇರೋ ತೋರಿಸ್ತಾ ಇದೀನಿ. ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೀವು ಇದನ್ನ ನೋಡ್ಕೊಂಡು ಟ್ರೈ ಮಾಡ್ಕೊಳ್ಳಿ ಆಯ್ತಾ, ಏನಾಗಲ್ಲ. ಇಷ್ಟೇ ಸಿಂಪಲ್. ಎದ್ರಲ್ಲೇ ಗಟ್ಟಿ ಆಗೋಗಿದೆ ಇದು. ಸೊ ಇವಾಗ ಇದೆಲ್ಲ ಆದ್ಮೇಲೆ ಹಾಲು ಬಿಸಿ ಆದ್ಮೇಲೆ ನೆಕ್ಸ್ಟು ಕಸ್ಟರ್ಡ್ ಪೌಡರ್ನ ಇದ್ರೊಳಗೆ ಹಾಕೋಬೇಕು. ಕಾಣಿಸ್ತಿದಲ್ಲ, ಆಮೇಲೆ ಲೋ ಫ್ಲೇಮಲ್ಲಿ, ಓಕೆನಾ, ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೊಳ್ಬೇಕು ಗೈಸ್. ಇವಾಗ ಇದು ಗಟ್ಟಿ ಆಗಿದೆ ಆಯ್ತಾ, ನೋಡಿ ಇಲ್ಲಿ ಗಟ್ಟಿ ಆಗಿದೆ. ನನಗೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತೈತೆ, ಇದರಲ್ಲಿ ಆ್ಯಕ್ಚುಲಿ ಎಲ್ಲೋ ಇದೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಬೇಕಂತೆ. ನಾನು ಬೇರೆ ವಿಡಿಯೋಸ್ ನೋಡ್ಕೊಂಡೇ ಮಾಡ್ತಾ ಇರೋದು. ಇಲ್ಲಾಂದರೆ ಗಟ್ಟಿ ಆಗುತ್ತಂತೆ, ಉಂಡೆ ಥರ ಅಲ್ಲಲ್ಲೇ ಉಂಡೆ ಕಟ್ಕೊಳ್ಳೋದು ಥರ ಎಲ್ಲ ಆಗುತ್ತಂತೆ. ಒಂದು 2-3 ನಿಮಿಷ ಹಿಂಗೆ ತಿರುಗಿಸ್ಕೊಬೇಕು. ಇವಾಗ ನೋಡ್ತಿದ್ದೀರಲ್ಲ, ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಏನು ಎಡ್ವರ್ಟ್ ಮಾಡ್ತಿದ್ದೆ ಅಂದ್ರೆ, ಇವಾಗ ಬಿಸಿ ಇಲ್ಲೇನೆ ಫ್ರೂಟ್ನ ಹಾಕೋಬೇಕಂತ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಅದು ಬೇಯ್ಬೇಕಾದ್ರೇನೆ ಹಾಕ್ಬಿಡ್ತಿದೆ. ನಾನು ಡೌಟ್ ಬಂದು ಮಧ್ಯದಲ್ಲಿ ವಿಡಿಯೋ ನೋಡಿದೆ, ಅದು ತಣ್ಣಗಾದ್ಮೇಲೆ ಆಮೇಲೆ ಫ್ರೂಟ್ನ ಹಾಕ್ಬೇಕು. ಇಲ್ಲ ಫ್ರೂಟ್ಸ್ನ ಅವಾಗಲೇ ಬಿಸಿಲಿ ಹಾಕ್ಬಿಟ್ಟಿದ್ರೆ ಅದು ಬೆಂದೋಗ್ಬಿಡ್ತಿತ್ತು. ಇವಾಗ ಹಂಗೆ ಮಾಡಲಿಲ್ಲ. ಡೌಟ್ ಬಂದು ವಿಡಿಯೋ ನೋಡಿದ್ಕೆ ತಣ್ಣಗಾದ್ಮೇಲೆ ಫ್ರೂಟ್ನ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿನ್ನಿ ಅಂತ ಅಂದರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ತಣ್ಣಗಾಗ್ಲಿಕ್ಕೆ. ನೋಡೋಣ, ಹಾನೆಸ್ಟಾಗಿ ರಿವ್ಯೂ ಹೇಳ್ತೀನಿ ಆಯ್ತಾ. ಆಮೇಲೆ ಟೇಸ್ಟ್ ಮಾಡಬೇಕಾದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಗೈಸ್ ಏನು ಮಾಡಿದ್ದೆ ಅಂದರೆ, ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೆ, ತಣ್ಣಗಾಗಲಿ ಬೇಗ ಅಂದ್ಬಿಟ್ಟು. ಇವಾಗ ತಣ್ಣಗಾಗಿದೆ. ಇವಾಗ ಇದಕ್ಕೆ ಫ್ರೂಟ್ಸ್ ಮಿಕ್ಸ್ ಮಾಡೋಣ, ಓಕೆನಾ. ಇವಾಗ ಇದಕ್ಕೆ ಫ್ರೂಟ್ಸ್ ಹಾಕೊಳ್ಳೋಣ. ಗೈಸ್ ಇದಕ್ಕೆ ಇವಾಗ ಮಿಕ್ಕಿತ್ತಲ್ಲ ಅದನ್ನು ಹಾಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿನೇ ಐತೆ. ನಾನು ಎಲ್ಲಿ ಜಾಸ್ತಿ ಆಗ್ಬಿಡುತ್ತೋ ಮಿಲ್ಕ್ ಅನ್ಕೊಂಡಿದ್ದೆ, ಇಲ್ಲ ಕರೆಕ್ಟಾಗಿ ಆಗಿದೆ. ಸೊ ಅದಕ್ಕೇನೆ ಇದನ್ನು ಹಾಕೊಂಡ್ಬಿಡ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಇವಾಗ ಹಣ್ಣು ಮಿಕ್ಕಿತ್ತಲ್ಲ ಅದು ಮಿಕ್ಸ್ ಮಾಡಿದ್ದೀನಿ. ಇವಾಗ ಫೈನಲಿ ಇಷ್ಟು ಕ್ವಾಂಟಿಟಿ ಜಾಸ್ತಿನೇ ಆಗೋಗಿದೆ, ಚೆನ್ನಾಗಿದೆ. ಇನ್ನ ಟೇಸ್ಟ್ ನೋಡಿಲ್ಲ, ಮೊದಲೇ ಚೆನ್ನಾಗಿದೆ ಅಂತಿದ್ದೀನಿ. ಇವಾಗ ಸರ್ವ್ ಮಾಡ್ಕೊತೀನಿ. ಸರ್ವ್ ಮಾಡ್ಕೊಂಡು ನಾನೇ ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಗೈಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ. ಹೇಳೋಣಲ್ಲ, ಹೇಳ್ತೀನಿ ಹೇಗಿದೆ ಅಂತ. ಏನು ನಾನು
ಹಾಲು ಮೊಸರು ಮಿಕ್ಸ್ ಮಾಡ್ಕೊಂಡು ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಯಾವಾಗಲೂ ತಿಂತೀನಲ್ಲ ಅದೇ ಟೇಸ್ಟಲ್ಲಿದೆ. ಹುಳಿ ಇಲ್ಲ ಅಷ್ಟೇ, ಅದ್ ಬಿಟ್ರೆ ಹಾಲು ಸಕ್ಕರೆ ಹಾಕೊಂಡು ನಾನು ನಾರ್ಮಲ್ ಆಗಿ ತಿಂತೀನಲ್ಲ ಅದೇ ಟೇಸ್ಟೇ ಬರ್ತಿರೋದು, ಬೇರೆ ಏನು ಡಿಫ್ರೆಂಟ್ ಆಗಿ ಏನಿಲ್ಲ. ಚೆನ್ನಾಗಿದೆ ಮಿಕ್ಸು. ಏನಾದ್ರು ಹುಳಿ ಫ್ರೂಟ್ಸ್ಗಳನ್ನ ಹಾಕೊಂಡ್ರೆ ಹುಳಿ ಹುಳಿನೇ ಬರುತ್ತೆ, ಏನು ಜಾಸ್ತಿ ಏನು ಸ್ವೀಟ್ ಬರಲ್ಲ. ಸೊ ಅದ್ರ ಜೊತೆ ಸರಿಯಾಗತ್ತೆ ಅಷ್ಟೇ. ಇವಾಗ ನಾವು ಅಮ್ಮಂಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ, ಹೇಗಿದೆ ಅಂತ ಹೇಳ್ತಾರೆ. ಅಮ್ಮ ವಾವ್ ಇನ್ನು ತಿಂದೇ ಇಲ್ಲ, ವಾವ್ ಸೂಪರ್ ಅಂತ. ತಗೋ ಹೀರೆ ಒಂದ್ ನಿಮಿಷ, ತಗೋಮ್ಮ ಹಿಡ್ಕೊ. ಹೀರೆ ಒಂದ್ ನಿಮಿಷ ಇರು ಸರ್, ವೆಯ್ಟ್. ನಮ್ಮೊಬ್ರಿಗೆ ತಂದಿದ್ಯಾ? ತಗೊಳ್ಳಿ ಅಣ್ಣ, ಅಣ್ಣಂಗೂ ಐತೆ ಅಣ್ಣ. ಬೇಸಿ ಪಾಸಿ ಖಾರ ಪುಡಿ ಉಪ್ಪು ಹಾಕಿ ಸಾಂಬಾರ್ ಮಾಡ್ಕೊಂಡ್ ತಂದವಳೆ. ಈಗ ಇದು ಟೇಸ್ಟ್ ನೋಡ್ಬೇಕು ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ನಾನ್ ಬೇರೆ ಹೇಳ್ತೀನಿ, ನೀನ್ ತಿಂದಾದ್ಮೇಲೆ ನಿನ್ಗೆ ಹೆಂಗ ಅನಿಸ್ತು ಅಂತ ಹೇಳು. ಏನು ಇದು ಹುಳಿ? ಇದು ಏನಣ್ಣು ಇದ್ರದ್ದು ಕಿವಿ ಕಿವಿ ಸಖತ್ ಹುಳಿ. ಹಣ್ಣಾಗಿಲ್ಲ ಜಾಸ್ತಿ. ನನ್ಗೆ ಹೆಂಗ ಅನಿಸ್ತು ಗೊತ್ತಾ, ಹಾಲಿಗೆ ಮಾಮೂಲಿ ಹಸಿ ಹಾಲ್ಗೆನೆ ಫ್ರೂಟ್ಸ್ ಹಾಕೊಂಡ್ತಿವಲ್ಲ ಪಂಚಾಮೃತ ಹಂಗೈತೆ. ಸೇಮ್ ಅದೇನೆ ಹಂಗೆ ಇರೋದು. ಏನ್ ವ್ಯತ್ಯಾಸ ಇದ್ರಲ್ಲಿ? ಏನ್ ಮಾಡಿದ್ಯಾ? ನನ್ಗೂ ಗೊತ್ತಿಲ್ಲ. ಮತ್ತೆ ಇಷ್ಟೋ ತನಕ ಏನ್ ಮಾಡ್ದೆ? ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಹಾಲ್ಗೆ ಹಾಕೊಂಡು ಹಾಲ್ಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರೋದಷ್ಟೇ. ಅದ್ರಲ್ಲಿ ಏನ್ ಅಂತ ನನ್ಗೂ ಪಂಚಾಮೃತ ಅಷ್ಟೇ ಇದು. ಇನ್ನೇನು ಹೇಳಕ್ ಏನು ಇಲ್ಲ. ಮಾಡಿರೋದು ಇಷ್ಟೋ ತನಕ ಇದೇನೆ 1 hour ಇಂದ ಪಂಚಾಮೃತ. 1 hour ಇಂದ ಇಲ್ಲ ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಇಲ್ಲ. ನೀವ್ ಹೋದ್ಮೇಲೆ ಹಾಲ್ ಕಾಯ್ದಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇವಾಗ ತಣ್ಣಗಾಯ್ತಲ್ಲ, 1 hour ಆಯ್ತು ನಮಗ್ ಕೊಟ್ಟಿದ್ದೀಗ. 1 hour ಅಲ್ಲ, ಇವಾಗ ಇಟ್ಟಿರೋದಷ್ಟೇ ಅದು. ಸರಿ ಅಷ್ಟೇ, ಹುಳಿ ಹಣ್ಣಾಗಿಲ್ಲ. ಓಕೆ ಬಾಯ್ ಗೈಸ್. ಇವತ್ತು ಶಿವರಾತ್ರಿ ಹಬ್ಬ, ಸೊ ಹಾಗಾಗಿ ನಮ್ಮಮ್ಮ ಪೂಜೆ ಎಲ್ಲ ಮಾಡ್ಬಿಟ್ಟವ್ರು, ಬೆಳಗ್ಗೆನೆ ಮಾಡಿದ್ದು ನೋಡಿ. ಈ ಕಡೆ ಬಂದ್ರೆ ಆಗ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯ್ತು. ಈಗ ರೆಡಿ ಆಗ್ತಾರ ನೋಡಿ ನಮ್ಮನೆ ಹುಡುಗಿ. ನಮ್ಮಮ್ಮನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೂತವ್ರೆ. ಇವತ್ತು ನಮ್ಮಮ್ಮ ಸ್ಪೆಷಲ್ ಏನು ಮಾಡದೆ ಇರೋದಕ್ಕೆ ನಾನೇ ಶುಭಾಶಯಗಳು. ಓಕೆ ಥ್ಯಾಂಕ್ ಯು. ನಾನು ಆಕ್ಚುಲಿ ಫ್ರೂಟ್ ಕಸ್ಟರ್ಡ್ ಇವತ್ತು ಹಬ್ಬ ಸ್ಪೆಷಲ್. ನಮ್ಮಮ್ಮ ಏನು ಮಾಡಿಲ್ಲ, ಅದು ದೇವಸ್ಥಾನದ ಹತ್ರ ತಿನ್ಕೊ ಬಂದ್ವು. ಅದಕ್ಕೆ ನಮ್ಮಮ್ಮ ಒಬ್ಬರೇ ತಿನ್ಕೊ ಬಂದಿರೋದು, ನನ್ನ ತಂಗಿ ಅಷ್ಟೇ. ಎಲ್ಲಿ ಮೇಡಮ್ ಏನ್ತಕ್ಕೆ ಇವಾಗ ಏನ್ ವಿಶೇಷ? ಸುಮ್ನೆ ಸೀರೆ ಫೋಟೋ ಏನ್ ವಿಶೇಷ ಏನಿಲ್ವಾ? ಸುಮ್ನೆನಾ? ಶಿವರಾತ್ರಿ ಹಬ್ಬಕ್ಕೆ ಫೋಟೋ ತೋರಿಸ್ಕೊಳ್ಳೋದು ಅಷ್ಟೇ, ಸಿಂಪಲ್ ಆಗಿ ರೆಡಿ ಆಗ್ತಾ ಇರೋದು. ಪಾಕಿಸ್ತಾನ ಒಳಗಡೆ ನೀನೇನು ಮಾಡಲ್ವಾ? ನಮ್ಮಮ್ಮ ಏನು ಮಾಡಲ್ಲ ಗೈಸ್, ಸೋಂಬೇರಿ ಆಗ್ಬಿಟ್ಟವ್ರು ಇತ್ತೀಚೆಗೆ, ಏನೇನು ಮಾಡಲ್ಲ. ನನಗೆ ಕುತ್ತಿತ ಎಲ್ಲ ಇವರೇ ಅಡಿಗೆ ಮಾಡ್ಕೊಡ್ತಾರೆ. ನಾನು ಏನು ಅಡಿಗೆ ಮಾಡಂಗಿಲ್ಲ, ಏನಿಲ್ಲ. ಎಲ್ಲ ಇವತ್ತು ಹಬ್ಬ ಇಟ್ಕೊಂಡು ಏನು ಮಾಡಿಲ್ಲ, ನಾನೇ ಎಲ್ಲ ಮಾಡಿರೋದು. ಅಂದ್ರೆ ಸ್ವೀಟ್ಸ್ ಏನು ಮಾಡಿಲ್ಲ ನಾನು. ಅದಕ್ಕೆ ಮಾಡ್ಬಿಟ್ಟು ಅಷ್ಟೇ ತಾನೇ ಸ್ಟಾರ್ಟ್ ಮಾಡಿದೆ. ಓಕೆ, ಏನ್ ಅಡಿಗೆ ಗಿಡ್ಗೆ ಏನ್ ಮಾಡಿಲ್ವಲ್ಲ, ಅಷ್ಟೇ. ಓಕೆ ಬಾಯ್. ಇಡಿ ಕಟ್ ಮಾಡ್ಕೊಂಡು ಸೌತೆಕಾಯಿನ ಮತ್ತೆ ಗ್ರೇಪ್ಸ್ನ ತಗೊಂಡ್ ಬಂದಿರೋದು. ಅದು ಇದು ಖಾರದ ಪುಡಿ ಮತ್ತೆ ಉಪ್ಪೆಲ್ಲ ಹಾಕೊಂಡು. ಏನಮ್ಮ ಅದು ನೀನ್ ತಂದ್ಕೊಡ್ತಿದ್ಯಾ? ಚೆನ್ನಾಗಿದೆ. ಅದೇ ಅದ್ರ ಜೊತೆ ಹಾಕೊಂಡ್ ಬಂದಿದ್ದೆ ಇದನ್ನ ತಿನ್ನಕ್ಕೆ. ಹಾ, ದ್ರಾಕ್ಷಿನ ಎಷ್ಟೊಂದು ಹಾಕೊಂಡ್ರೆ. ಇದು ತಿನ್ನು, ನೀನು ತಿನ್ನು. ತಗೋ, ಅದು 1000 ರೂಪಾಯಿ ಅಂತ. ಕಾಲಿನ ದ್ರಾಕ್ಷಿ ಜಾಸ್ತಿ ಚೌಕ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿದ್ದೆ, ನಮ್ಮಮ್ಮ ತಗೊಬಂದಿರೋದು. ನಮ್ಮ ಮನೇಲಿ ಇವತ್ತು ಇಷ್ಟೊಂಥರ ಸೀಬೆಹಣ್ಣು ತಗೊಂಡ್ ಬಂದಿರೋದು. ಕೆಜಿ ಎಷ್ಟನ್ನಾಗಿ ಗೊತ್ತಿಲ್ಲ. ಕೆಜಿ ಏನು ಕಮ್ಮಿನಾ? ಸೀಬೆಹಣ್ಣು ಚೆನ್ನಾಗೈತೆ. ಆಮೇಲೆ ಫಾರಮ್ಮ ನಾಟಿನಮ್ಮ? ಫಾರಮ್ ಅಂತೆ. ನಾಟಿದ್ ಇಷ್ಟೊಂದು ದಪ್ಪ ಇರಲ್ಲ, ಚಿಕ್ಕ ಚಿಕ್ಕದಿರುತ್ತೆ. ಸೊ ಯಾವ್ದಾರ ಒಂದು ಹಣ್ಣಾಗಿರೋದು ಕುಯ್ಕೊಂಡು ಹೋಗ್ಬೇಕು. ಇದೆ ಒಂದು ಸ್ವಲ್ಪ ಹಣ್ಣಾಗೈತೆ, ಪರವಾಗಿಲ್ಲ.
ಚೆನ್ನಾಗಿದೆ, ಫ್ರೆಶ್ ಆಗೈತೆ ಹೇಳ್ಬೇಕಂದ್ರೆ, ಚೂರು ಡ್ಯಾಮೇಜೇ ಇಲ್ಲ, ಎಲ್ಲ ಹಣ್ಣುಗಳು ಚೆನ್ನಾಗಿದೆ. ಹಾಕು. ಹೆಂಗೋ ಖಾರ ಪುಡಿ ಉಪ್ಪೆಲ್ಲ ಮಿಕ್ಸ್ ಆಗೋಗೈತೆ. ನಾನು ಇಷ್ಟೇ ದಪ್ಪ ದಪ್ಪ ಪೀಸೆ ಮಾಡಿರೋದು. ಸಣ್ಣ ಮಾಡ್ಬೇಕು ತಾನೆ, ಏನಾಗಲ್ಲ. ತಿನ್ನೋ ಚೆನ್ನಾಗಿರಲ್ಲ. ಈ ಬೀಜ ಏನು ಗಟ್ಟಿ ಇರಲ್ಲ, ಹಂಗೆ ತಿಂದೆ. ತಿನ್ನ ಸಿಬಿಟ್ ಅಮ್ಮ, ದ್ರಾಕ್ಷಿನಾ? ಯಾಕೆ ಹೆಂಗೆ ಕಾಣಿಸ್ತಾ ಇತ್ತಿದ್ದು? ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕೊಂಡು ತಿನ್ನೋಳು. ಚೆನ್ನಾ ಯಾಕೋ ಯಾಕಮ್ಮ. ಚೆನ್ನಾಗಿದೆ ಗೈಸ್. ಇವಾಗ ಟೀ ಕೇಳಿದ್ರು, ಟೀ ಇಟ್ಟಿದ್ದೀನಿ. ಅಂಡ್ ಇವತ್ತಿನ ಪುಟಾಣಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಏನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.